ನಾವಿವತ್ತು ಅಂಡ ಪಿಂಡ ಬ್ರಹ್ಮಾಂಡ, ವಾಟ್ ಈಸ್ ಇಟ್, ಹೌ ಈಸ್ ಇಟ್ ಮೀನ್ಸ್, ನಮ್ಮನ್ನ ನಾವು ಅಂಡದಿಂದ ಬ್ರಹ್ಮಾಂಡ ಕಡೆ ಕರ್ಕೊಂಡು ಹೋಗೋದು ಹೇಗೆ? ನಾವು ಅಂಡದಿಂದ ಪಿಂಡ ಆಗಿದ್ದೀವಿ, ಪಿಂಡದಿಂದ ಬ್ರಹ್ಮಾಂಡದ ಕಡೆ ನಡೆಯುವಂತ ದಾರಿ. ಹೌ ವಿ ಕ್ಯಾನ್ ಕನ್ವರ್ಟ್ ಅವರ್ ಸೆಲ್ಸ್ ಟು ದಿ ಎಕ್ಸ್ಟೆಂಡ್ ಫ್ರಮ್ ಮದರ್ ವೂಮ್ ಟು all the ways we can generate and regenerate our energy. That is the thing where we can, ನಾವು ನಮ್ಮ ಜೀವನವನ್ನು ಧಾರಾಳವಾಗಿ ಅಂಡದಿಂದ ಬಂದಿದ್ದೀವಿ, ಅದನ್ನ ಮರೆತುಬಿಟ್ಟು ನಾವು ಈ ಬ್ರಹ್ಮಾಂಡದಲ್ಲಿ ಏನೇನೋ ಮಾಡೋದು ನಮ್ಮ ಯೋಚನಾ ಶಕ್ತಿನಿಂದ ಮಾಡ್ತಾ ಇದೀವಿ. ಇದು ನಾವು ಆ ಯೋಚನಾ ಶಕ್ತಿನ ಬಿಟ್ಟಿದ್ದಾಗ ಮಾತ್ರ ನಾವು ಮನುಷ್ಯರಾಗಿದ್ದು ಮನುಷ್ಯರಾಗಿ ಜೀವನ ಮಾಡೋಕೆ. ಒಂದ್ ಸೆಕೆಂಡ್ ಸರ್, ಅಂದ್ರೆ ಈಗ ಧ್ಯಾನಕ್ಕೆ ಕೂತಿದ್ರು ಸರ್, ಧ್ಯಾನದ ಡೈರೆಕ್ಷನ್ ಕೊಡ್ತೀನಿ ಸರ್, ಅಂದ್ರೆ 6:00 ಅಂತ ಹೇಳಿ ಸರ್. ಅದನ್ನೇ ಜಸ್ಟ್ ಇಟ್ ಇಸ್ ಇಂಟ್ರೊಡಕ್ಷರಿ ಥಿಂಗ್. ಐ ಆಮ್ ಮೂವಿಂಗ್ ಟು ಮೆಡಿಟೇಷನ್. ಓಕೆ, ಥ್ಯಾಂಕ್ ಯು. ನಾವು ಈ ಜೀವನದಲ್ಲಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಖಂಡಿತವಾಗಿ ನಮ್ದೇ ಆದ ಒಂದು ಜೀವನ ಪದ್ಧತಿನ ಅವಲಂಬನೆ ಮಾಡಬೇಕಾಗಿರುವಾಗ just we are doing meditation. For that, it is a preliminary thing where we can. ನಾವು ಈ ಸೆಷನ್ ಆದ್ಮೇಲೆ ನೆಕ್ಸ್ಟ್ ಸೆಷನ್ ನಲ್ಲಿ ನಾನು ತಾಲವ್ಯ ಮತ್ತು ಕ್ರಿಯಾಯೋಗದಲ್ಲಿ ಬರುವಂತ ಕೆಲವು ವಿಶೇಷಗಳಾಗಿರುವಂತಹ ಬಿಂದು ಮುದ್ರ, ನಭೋ ಮುದ್ರ, ಬ್ರಹ್ಮಾಂಡ ಮುದ್ರಗಳನ್ನ ನಾವು ಕಲಿಬಹುದು. ಈಗ ಜಸ್ಟ್ ವಿ ವಾಂಟ್ ಟು ಡೂ ಮೆಡಿಟೇಷನ್. ಧ್ಯಾನ ಮಾಡುವಾಗ ನಮ್ದೇ ಆದ ಒಂದು ಶ್ವಾಸಕ್ರಿಯೆ, ದೀರ್ಘವಾದ ಶ್ವಾಸಕ್ರಿಯೆ ತಗೊಂಡು ದೀರ್ಘವಾಗಿ ಬಿಡ್ತಾ ಇದೀವಿ. ಡೂ ಫಾರ್ 3 times, 3 ಟೈಮ್ ಅದನ್ನ ಮಾಡಿ, 3 ಸಲ ಮಾಡಿ. ನಿಧಾನವಾಗಿ ನೆಮ್ಮದಿಯಾಗಿ ನಾವು ನಮ್ಮ ಕಣ್ಣು ಪಾಪು ಮಧ್ಯದಲ್ಲಿ ನೋಡಿದ್ದಾಗ ನಮ್ದೇ ಆದ ಒಂದು ಬಿಂಬ ಇರುತ್ತೆ. ಅದ್ಭುತವಾಗಿ, ಆನಂದವಾಗಿ, ತೃಪ್ತಿಯಾಗಿ ನಾವು ನಮ್ಮನ್ನ ನೋಡ್ಕೊಳ್ತಾ ಇದ್ವಿ. ಜಸ್ಟ್ ವಿ ಆರ್ ಎನ್ಲೈಟಿಂಗ್ ಅವರ್ ಸೆಲ್ಸ್ ವಿತ್ ಅವರ್ ಆಪ್ತಾಲ್ಮಿಕ್ ನರ್ವ್. ನಾವು ಕಣ್ಣು ಪಾಪು ಮಧ್ಯದಲ್ಲಿ ನಮ್ಮನ್ನು ನಾವು ನೋಡ್ಕೊಂಡಿದ್ದಾಗ ಅದ್ಭುತವಾದ ಆನಂದ, ವಿಶ್ವ ಶಕ್ತಿನ ನಾವು ತಗೊಂಡಂತ ಒಂದು ಅದ್ಭುತವಾದ ದ್ವಾರ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಪಾಪು. ವಿತ್ ಅವರ್ ಆಪ್ಟಿಕ್ ಸೆಂಟರ್ we can observe, reobserve to body, mind, soul. ನಾವು ಎಲ್ಲ ಕಡೆನೂ ನಮ್ಮದೇ ಆದ ಒಂದು ಪರಿಣಾಮ ಬೀಳೋದಕ್ಕೆ ಮಾಡ್ತಾ ಇರುವಂತ ಒಂದು ಧ್ಯಾನ. ನಾವು ಬಂದಿರುವಂತ ಅಂಡ ಬ್ರಹ್ಮಾಂಡದಿಂದ ನಾವು ಮತ್ತೆ ನಮ್ಮ ಶಕ್ತಿನ ತಗೊಳ್ತಾ ಇದೀವಿ. We are attaching to universe. ನಾವು ನಮ್ಮ ವಿಶ್ವಶಕ್ತಿ ನಮ್ಮ ಶರೀರದೊಳಗಡೆ ಹೋಗಿ ನಮ್ಗೆ ಕೊಡುವಂತ ಒಂದು ಅದ್ಭುತವಾದ ಪರಿಣಾಮಗಳನ್ನು ಗಮನ ಕೊಡ್ತಾ ಇದೀವಿ. ಗ್ರೇಟೆಸ್ಟ್ ಆಪ್ಚರ್ ದ್ವಾರ ಅಂತ ಹೇಳಿದ್ದಾಗ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ಮೆದುಳು, ನಮ್ಮ ಶರೀರದಿಂದ ಕಣ್ಣು ಪಾಪನಿಂದ ನಮ್ಮ ಮೆದುಳಿಗೆ, ಅದರಿಂದ ಇಡೀ ಶರೀರವನ್ನು ಗಮನ ಕೊಡ್ತಾ ಇದೀವಿ. ಪ್ರತಿ ಕಣದಲ್ಲಿನೂ ಬ್ರಹ್ಮಾಂಡ ಇದೆ. ನಮ್ಮ ಶರೀರ ನಿರ್ಮಾಣ ಬಂದು ಅತ್ಯಂತ ಅಮೂಲ್ಯವಾಗಿ, ಅದ್ಭುತವಾಗಿ, ಆನಂದಮಯವಾಗಿರುವಂತ ಒಂದು ಅದ್ಭುತವಾದ ಈ ಶರೀರ ನಿರ್ಮಾಣದಲ್ಲಿ
ನಮ್ಮ ಸಂಪೂರ್ಣ ಶರೀರವನ್ನು ಗಮನ ಕೊಡ್ತಾ ಇದ್ದೀವಿ. We align with universe. ನಾವು ವಿಶ್ವಶಕ್ತಿಗೆ ಸಂಪರ್ಕದಲ್ಲಿದ್ದೀವಿ. ಆ ಸಂಪರ್ಕ ನಮ್ಮ ಶರೀರಕ್ಕೆ ನಮ್ಮ ಕಾಲು ಉಗುರಿನಿಂದ ಪ್ರತಿ ಕಣದಲ್ಲಿನೂ ಒಂದು ಅದ್ಭುತವಾದ ವಿಶ್ವಶಕ್ತಿ ಇದೆ. ಈ ಅಮೂಲ್ಯವಾದ ವಿಶ್ವಶಕ್ತಿಯನ್ನು ಪ್ರತಿ ಕಡೆ ಅಂತ ಹೇಳಿದ್ರೆ ನಮ್ಮ ಆಂಕಿಲ್ ಜಾಯಿಂಟ್, ಕಾಪ್ ಮಸಲ್ಸ್, knee, thighs, lower abdomen, middle abdomen, upper abdomen, chest, hands, neck, face, brain, back, front, left, right. All parts are immersed in universal power. ಎಲ್ಲಾ ಶಕ್ತಿಗಳು ನಮ್ಮ ಶರೀರದಲ್ಲಿ ಆ ವಿಶ್ವಶಕ್ತಿ ಜೋಡಣೆಯಾಗಿದೆ. ಪ್ರತಿಯೊಂದು ಕ್ಷಣ ಅದ್ಭುತವಾದ ಅಮೃತ ತುಲ್ಯವಾಗಿರುವಂತಹ ಒಂದು ಪರಿಣಾಮಗಳನ್ನ ವಿಶ್ವಶಕ್ತಿನಿಂದ ತಗೊಂಡು ನಾವು ವಿಶ್ವಶಕ್ತಿನಲ್ಲಿ ಮಿಲನ ಆಗ್ತಾ ಇದ್ದೀವಿ, ಮಿಲನದಲ್ಲಿ ಇದ್ದೀವಿ. ಸಂಪೂರ್ಣ ಶರೀರ ಸಮಗ್ರವಾಗಿ ಸದೃಢವಾಗಿ ಧ್ಯಾನದಲ್ಲಿದೆ. We need to keep our backbone straight. ನಮ್ಮ ಬೆನ್ನನ್ನು ನೇರ ಇಟ್ಕೊಂಡು ಸೂಕ್ಷ್ಮವಾಗಿ ಗಮನ ಕೊಟ್ಟಿದ್ದಾಗ ವಿತ್ ಅವೇಕನಿಂಗ್ ಜಾಗೃತ ಸ್ಥಿತಿನಲ್ಲಿ ನಮ್ಮ ಶರೀರವನ್ನು ಜಾಗೃತಗೊಳಿಸ್ಕೊಳ್ತಾ ಇದೀವಿ. Subconsciously we are well connected with universe. With awakening of inner conscious. ನಮ್ಮ ಶರೀರದಲ್ಲಿರುವಂತಹ ಪ್ರತಿ ಕಣದಲ್ಲಿ ಒಂದು ಅದ್ಭುತವಾದ ಅಮೃತ ತುಲ್ಯವಾಗಿರುವಂತಹ ಒಂದು ಅದ್ಭುತ ಶಕ್ತಿ, ವಿಶ್ವಶಕ್ತಿ ಇದೆ. ನಮ್ಮ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು ಎಲ್ಲಾನು ನಮ್ಮ ಶರೀರದ ಹೊರಗಡೆ ಆಹ್ವಾನ ಮಾಡ್ಕೊಳ್ತಾ ಇದೆ ಆ ವಿಶ್ವಶಕ್ತಿನ. ಅದ್ಭುತವಾದ ವಿಶ್ವಶಕ್ತಿ ಒಂದು ದಿವ್ಯ ಜ್ಯೋತಿ ರೂಪದಲ್ಲಿ ನಮ್ಮ ಶರೀರದಲ್ಲಿ ಪ್ರತಿ ಕಣದಲ್ಲಿನೂ ಶುಭಂಕರೋತಿ ಆರೋಗ್ಯದನ ಸಂಪದಂ ಶತ್ರುಬುದ್ಧ ವಿನಾಶನಂ ದೀಪಜ್ಯೋತಿ ನಮೋಸ್ತುತಿ. ವಿಚ್ ಮೀನ್ಸ್ ನಮ್ಮಲ್ಲಿರುವಂತ ಈ ಜ್ಯೋತಿ, ಈ ಬೆಳಕಿನಿಂದ ನಮ್ಮ ಅಲ್ಲಿ ಯಾವುದೇ ರೀತಿ ಋಣಾತ್ಮಕ ಶಕ್ತಿ ಬರದಂಗೆ ಕಾಪಾಡ್ಕೋಬೇಕಾಗಿರುವಂತ ಅವಶ್ಯಕತೆ ನಮ್ಮ ಶರೀರಕ್ಕೆ ಇರೋದ್ರಿಂದ ಆ ಪ್ರಯತ್ನದಲ್ಲಿ ನಾವು ಧ್ಯಾನ ಪದ್ಧತಿನ ಅವಲಂಬನೆ ಮಾಡಿದೀವಿ. ಪ್ರತಿ ಕ್ಷಣದಲ್ಲಿನೂ ಅದ್ಭುತವಾದ ಶಕ್ತಿಗಳಿದೆ. ಪ್ರತಿ ಕ್ಷಣದಲ್ಲಿ ನಾವು ಅದನ್ನ ನೋಡ್ಕೊಳ್ತಾ ಇದೀವಿ. ವಿತ್ ಹೆಡ್ ಸ್ಟ್ರೈಕ್, ಬ್ಯಾಕ್ ಬೋನ್ ಸ್ಟ್ರೈಕ್, consciously we are permitting all kinds of energies into our body. ಎಲ್ಲಾ ರೀತಿಯಲ್ಲಿ ಜಾಗೃತ ಸ್ಥಿತಿನಿಂದ ನಮ್ಮ ಶರೀರಕ್ಕೆ ಬೇಕಾಗಿರುವಂತ ಒಂದು ಅದ್ಭುತವಾದ ದಿವ್ಯ ಶಕ್ತಿಗಳನ್ನ
ತಗೊಳ್ತಾ ಇದೀವಿ. ದಿವ್ಯ ಶಕ್ತಿಗಳನ್ನ ನಮ್ಮ ಶರೀರದೊಳಗಡೆ ತಗೊಳ್ತಾ ಇದೀವಿ. ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಸಂಪೂರ್ಣ ಶರೀರವನ್ನು ಗಮನ ಕೊಡ್ತಾ ಇದೀವಿ. Consciously, we are permitting all kinds of energies into our body. ಜಾಗೃತ ಸ್ಥಿತಿನಲ್ಲಿ ನಮ್ಮ ಶರೀರವನ್ನು ಆ ವಿಶ್ವಶಕ್ತಿ ಜೊತೆಯಲ್ಲಿ ಜೋಡಣೆ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇದು ನಿದ್ರಾ ಸ್ಥಿತಿ ಅಲ್ಲ, ಜಾಗೃತ ಸ್ಥಿತಿ. ಧ್ಯಾನ ಪದ್ಧತಿ ಅನ್ನೋದು ಜಾಗೃತವಾಗಿ ಜಾಗರೂಕತೆಯಿಂದ ನಮ್ಮ ವಿಶ್ವಶಕ್ತಿ ಜೊತೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜೋಡಣೆ ಮಾಡಿದ್ದಾಗ ನಾವು ಅದ್ಭುತ ದಿವ್ಯ ಶಕ್ತಿಗಳನ್ನ ನಮ್ಗೆ ಬೇಕಾಗಿದೆ, ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ದಿನನಿತ್ಯ ಪ್ರತಿಯೊಂದು ದೈನಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲಾ ರೀತಿಯಲ್ಲಿ ಶಕ್ತಿಗಳನ್ನ, ನಮ್ಮ ಫೀಲ್ ಹ್ಯಾಪಿ ಕೆಮಿಕಲ್, ಸಂತೋಷಕಾರಕವಾಗಿರುವಂತ ರಸಾಯನಗಳನ್ನ ನಮ್ಮ ಶರೀರದಲ್ಲಿ ಹೊಂದಿಸ್ಕೊಳ್ತಾ ಉತ್ಪಾದನೆ ಮಾಡ್ತಾ regenerating, rejoice with all kinds of possible energies. ಕೋಪತಾಪಗಳನ್ನು ದೂರ ಇಟ್ಟು ನಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ಅದ್ವಿತೀಯವಾಗಿ, ಅಮೋಘವಾಗಿ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ we need to manifest. ಆ ಮ್ಯಾನಿಫೆಸ್ಟೇಷನ್ ಅನ್ನೋದು, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಬೇರೆ ರೂಪದಲ್ಲೆಲ್ಲ ನಮ್ಮ ಶರೀರದ ಕಣಗಳಿಂದ ನಮ್ಗೆ ಬೇಕಾಗಿರೋ ರೀತಿನಲ್ಲಿ, ಅವಶ್ಯಕತೆ ಇರೋ ರೀತಿನಲ್ಲಿ ನಾವು ಮಾಡ್ತಾ ಇದೀವಿ. We have all kinds of energies in the universe abundantly. ಸಮೃದ್ಧಿಯಾಗಿ ಸಂಪತ್ತು ಭರಿತವಾಗಿರುವಂತ ಆ ವಿಶ್ವಶಕ್ತಿನಲ್ಲಿ ಇರುವಂತ ಶಕ್ತಿಗಳನ್ನ ನಮ್ಮ ಶರೀರಕ್ಕೆ ಹೊಂದಿಸ್ಕೊಂಡು wherever we move, we are moving with positive energy. ಪ್ರತಿಯೊಂದು ಕಡೆಗೇನು ನಮ್ಮ ಮನೆ, ನಮ್ಮ ಆಫೀಸ್, ನಾವು ಏನೇ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಸಹಾಯವಾಗಿ ನಮ್ಗಿಂತ ಮುಂಚೆ ಯೂನಿವರ್ಸಲ್ ಪವರ್ಸ್, ವೇರ್ ವಿ ವಾಂಟ್ ಇಟ್ ವಿಲ್ ಮೂವ್ ಫಾಸ್ಟರ್ ದ್ಯಾನ್ ಅಸ್. ನಮ್ಗಿಂತ ಮುಂಚೆ ಹೋಗಿ ಆ ಕಾರ್ಯಕ್ರಮಗಳಲ್ಲಿ ಅಲ್ಲಿರುವಂತ ವ್ಯಕ್ತಿಗಳ ಜೊತೆನಲ್ಲಿ ಸಂಪರ್ಕ ಮಾಡಿ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ಮಾಡೋದೇ ಈ ಅದ್ವಿತೀಯವಾದ, ಅಖಂಡವಾದ, ಅಮೋಘವಾದ, ಅತ್ಯಂತ ಆತ್ಮೀಯವಾಗಿರುವಂತ ಶಕ್ತಿ ತಗೊಳ್ತಾ ಇದೀವಿ. We are deeply connected, well, with roots. ಬೇರೆ ಸಮೇತವಾಗಿ ನಮ್ಮ ಶರೀರದಲ್ಲಿರುವಂತ ಪ್ರತಿಯೊಂದು ಕಣನು ಆತ್ಮೀಯವಾಗಿದೆ, ಅನುರಾಗಭರಿತವಾಗಿದೆ, ವಿತ್ ಲವ್ ಅಂಡ್ ಅಫೆಕ್ಷನ್, ಪ್ರೀತಿಪೂರ್ವಕವಾಗಿ, ಆನಂದಮಯವಾಗಿ ನಮ್ಮ ಶರೀರವನ್ನು
ಸಂತೋಷ ಭರಿತವಾಗಿ ಇಟ್ಕೊಳ್ತಾ ಇದೆ. ಇಟ್ ಇಸ್ ಹ್ಯಾವಿಂಗ್ more feel happy chemicals in our body, more and more. Adrenaline, noradrenaline, epinephrine, whatnot, every chemical is flowing within our body. ಆನಂದಭರಿತವಾಗಿರುವಂತ ಈ ಶರೀರನ್ನ ಮೋನ್ನತ ಸ್ಥಿತಿ, ಅತ್ಯಂತ ಆನಂದಭರಿತವಾಗಿ ಇಟ್ಕೊಂಡಿದೆ. We are enjoying our meditation with more energy, more efficiency. ಸಮಗ್ರವಾಗಿ, ಸದೃಢವಾಗಿ, ಸಲೀಲವಾಗಿ, ಸಹನದಿಂದ ನಮ್ಮ ಶರೀರವನ್ನು ನೇರ ಇಟ್ಕೊಂಡು, ಬೆನ್ನು ನೇರ, ಕತ್ತು ನೇರ, ತಲೆ ನೇರ ಇದ್ದು ನಾವು ಸಹಜ ಸ್ಥಿತಿನಲ್ಲಿ ಆಕರ್ಷಣೆ ಮಾಡ್ತಾ ಇದ್ದೀವಿ. We are attracting more and more energy, not only to our body, each and every cell of our body is enjoying the energy. ಪ್ರತಿ ಕಣನು, ಪ್ರತಿ ಕ್ಷಣನು ಸಂತೋಷಭರಿತವಾಗಿ, ಆನಂದಮಯವಾಗಿ ಆ ಶಕ್ತಿಯನ್ನು ಅನುಭವಿಸ್ತಾ ಇದೆ. We can able to energize our body. ಮಾಮೂಲಾಗಿ ನಮ್ಮ ಮೊಬೈಲ್ ನ ರೀಚಾರ್ಜ್ ಮಾಡ್ತಾ ಇರ್ತೀವಿ. ನಾವು we are recharging our entire body. Every Saturday we are recharging our body without any doubt or limits. Abundantly we are recharging our body. We are accumulating more energy. ನಿತ್ಯ ನಿರಂತರವಾಗಿರುವಂತ ಈ ದೈನಂದಿನ ಜೀವನದಲ್ಲಿ ಜೀವಿಸ್ತಾ ಇದ್ದೀವಿ. ಜೀವನವನ್ನು ಸಾಗಿಸ್ತಾ ಇಲ್ಲ, ಜೀವಿಸ್ತಾ ಇದ್ದೀವಿ. ಆ ಜೀವಿಸ್ತಾ ಇರೋದನ್ನ ಆನಂದಮಯವಾಗಿರಬೇಕು ಅಂತೇಳಿ ನಾವು ನಮ್ಮ ಇಷ್ಟ ದೈವ ಆಗಿರುವಂತ ಆಂಜನೇಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಶಿವ, ಪಾರ್ವತಿ, ಲಕ್ಷ್ಮಿ, ಪ್ರತಿಯೊಬ್ಬರನ್ನು ನಿಮ್ಮ ನಿಮ್ಮ ಇಷ್ಟ ದೈವ ಆಗಿ ನೀವು ಪ್ರಾರ್ಥನೆ ಮನಸ್ಸಿನಲ್ಲಿ ಮಾಡ್ಕೋಬಹುದು. ನಾವು ಬರುವಾಗ ಯಾವುದೇ ರೀತಿಯಲ್ಲಿ ಕುಲ, ಜಾತಿ, ಪಂಗಡಗಳಿರ್ಲಿಲ್ಲ. ಆದರೆ ಭೂಮಿ ಮೇಲೆ ಬಂದ ಮೇಲೆ ಪ್ರತಿಯೊಬ್ಬರದು ಅದರದ್ದೇ ಆದ ನಿರ್ದಿಷ್ಟವಾಗಿರುವಂತ ಅಭಿರುಚಿಗಳು, ರುಚಿಗಳು, ಆಸೆ, ಆಕಾಂಕ್ಷೆಗಳು ಇರೋದರಿಂದ ಎಲ್ಲಾ ರೀತಿಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೆ ಒಂದು ದಾರಿ ಆಗಲಿ ಅಂತೇಳಿ ಆ ದಾರಿಯನ್ನು ನಮ್ಮ ಇಷ್ಟ ದೈವ ಜೊತೆನಲ್ಲಿ, ಇಷ್ಟವಾಗಿರುವಂತ ತಂದೆ ತಾಯಿ ಜೊತೆನಲ್ಲಿ we are bowing down to our masters. महाअवतार बाबाजी, नीम करोली बाबाजी, स्वामी श्याम शरण लहरी मानसिया जी, परमानंद जी, युक्तेश्वरानंद जी, पत्री जी, all our masters, enlightened masters are blessing us. We are not missing any masters. We are bowing down to all masters' lotus feet. ಅವರ ಪಾದ ಪದ್ಮಗಳಿಗೆ ನಾವು ಮನಸ್ಪೂರ್ವಕವಾಗಿ, ಆತ್ಮೀಯವಾಗಿ, ಅನುರಾಗ ಭರಿತವಾಗಿ ಅವ್ರ ಪಾದ ಪದ್ಮಗಳನ್ನ ನಮಸ್ಕಾರ ಮಾಡ್ಕೊಳ್ತಾ ಇದೀವಿ.
We are showing gratitude to our masters. ನಾವು ಅವ್ರ ಕೃತಜ್ಞತಾ ಪೂರ್ವಕವಾಗಿ ನಮ್ಗೆ ಈ ದಾರಿಗಳನ್ನ ತೋರಿಸಿರುವಂತ ಪ್ರತಿಯೊಬ್ಬರಿಗೂ ನಾವು ಮನಸ್ಪೂರ್ವಕವಾಗಿ ಸದುದ್ದೇಶದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇರೋಂಥ ನಮ್ಮ ಮಾಸ್ಟರ್ಸ್ ಗಳನ್ನ, ಯಾವತ್ತು ಮಾಸ್ಟರ್ ನಮ್ಮನ್ನ ಕೈ ಬಿಡಲ್ಲ ಅನ್ನೋ ದೃಢ ವಿಶ್ವಾಸದಿಂದ, ನಂಬಿಕೆದಿಂದ ನಾವು ಅವರ ಪಾದ ಪದ್ಮಗಳನ್ನ ತಪ್ಕೊಂಡಿದೀವಿ. They can able to bless us with most precious energy. ಅಮೂಲ್ಯವಾಗಿರುವಂತ, ಅದ್ಭುತವಾಗಿರುವಂತ ಶಕ್ತಿನಿಂದ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಆಶೀರ್ವಾದವನ್ನು ನಾವು ಪಡ್ಕೊಂಡು ದಿವ್ಯಾಮೃತವನ್ನು ತಗೊಳ್ತಾ ಇದೀವಿ. We are well connected with masters. ಮಾಸ್ಟರ್ಗಳ ಜೊತೆನಲ್ಲಿ ತುಂಬಾ ಸಂಪರ್ಕ ಭರಿತವಾಗಿದ್ದೀವಿ. ಸಂಪೂರ್ಣವಾಗಿ, ಸಹಜವಾಗಿ, ಆನಂದಮಯವಾಗಿರುವಂತಹ ಆನಂದವನ್ನು ಅನುಭವಿಸ್ತಾ ಇದ್ದೀವಿ. ನಮ್ಮ ಮೆದುಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಪ್ರತಿಯೊಂದು ಅವಯವವನ್ನು ಗಮನ ಕೊಡ್ತಾ ಇದ್ದೀವಿ. ವಿ ಆರ್ ಅವೇರ್, ಜಾಗೃತ ಸ್ಥಿತಿನಿಂದ ನಮ್ಮ ಅದ್ಭುತವಾದ ಆತ್ಮೀಯವಾದ ಶಕ್ತಿಗಳನ್ನು ಗಲ್ಲದ ಭಾಗ, ದವಡೆ, ಕತ್ತು ಪ್ರತಿಯೊಂದು ಭಾಗದಲ್ಲಿ ಆನಂದ ಭೈರಿತವಾಗಿರುವಂತಹ ಶಕ್ತಿ ಜಾಗೃತಗೊಳ್ಳುತ್ತಾ ಇದೆ. ಭುಜಗಳು, ಕೈಗಳು, ಹಸ್ತ, ನಾವು ಪ್ರಾಣಿಕ್ ಹೀಲಿಂಗ್ ಗಳಲ್ಲಿ ಎಲ್ಲಾ ರೀತಿಯಲ್ಲಿ ಶಕ್ತಿಗಳನ್ನು ತಗೊಂಡೋವಾಗ ನಮ್ಮ ಕೈಗಳನ್ನ ಉಪಯೋಗಿಸ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಶಕ್ತಿ ಬರ್ತಾ ಇದೆ. ನಮ್ಮ ಎದೆ ಭಾಗ, ಅನಾಹತ ಚಕ್ರ, ನಮ್ಗೆಲ್ಲರಿಗೂ ಬೇಕಾಗಿರುವಂಥದ್ದು ನೀಲಿ ಕಲರ್, ಗ್ರೀನ್, ಹಸಿರು ಕಲರ್, ಎಲೆ ಕಲರ್, ಲಕ್ಷ್ಮೀನಾರಾಯಣ ಸ್ಥಾನ. ಕಲ್ಯಾಣಾತ್ಮಕ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀ ಶ್ರೀನಿವಾಸಾಯ ಮಂಗಳ. ನಿಧಾನವಾಗಿ, ನೆಮ್ಮದಿಯಾಗಿ ಸಮುದ್ರವಚನೇ ದೇವಿ ಪರ್ವತಂ ಸ್ತನಮಂಡಲಂ ವಿಷ್ಣುಪತ್ನಿಯ ದಯಾಮಯಂ ಲಕ್ಷ್ಮೀ ಸದಾ ಪ್ರಬುದ್ಧಂ ಸರ್ವ ಸಂಪತ್ ಸಮೃದ್ಧಿ. ಲಕ್ಷ್ಮೀನಾರಾಯಣ ಅವ್ರನ್ನ ಕರೆದು ನಮ್ಮ ಹೃದಯ ಸ್ಥಾನದಲ್ಲಿ, ನಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್, ವ್ಯಾನ ಪ್ರಾಣದಲ್ಲಿ ಸಂಪೂರ್ಣವಾಗಿರುವಂತಹ ರಕ್ತ ಪ್ರಸರಣದಲ್ಲಿ ಇಟ್ಕೊಂಡು ಇಡೀ ಶರೀರವನ್ನು ರೋಗರಹಿತವಾಗಿ, ಆನಂದವಾಗಿ, ತೃಪ್ತಿಯಾಗಿರುವಂಗೆ ಮಾಡಿಕೊಡೋದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ತಾಯಿ ಲಕ್ಷ್ಮೀದೇವಿ ಯಾವುದೇ ರೀತಿಯಲ್ಲಿ ಅಡ್ಡಿ ಆಟಂಕಗಳಿಲ್ದಿರೋ ರೀತಿಯಲ್ಲಿ ನಮ್ಗೆ ಆ ಪ್ರವಾಹ ಕೊಡ್ತಾ ಇದ್ದಾರೆ. ಧನಕನಕ ವಸ್ತು ವಾಹನಾದಿಗಳೆಲ್ಲಾನು ನಮ್ಗೂ ತೃಪ್ತಿಯಾಗಿ ಕೊಡ್ತಾ ಇದ್ದಾರೆ. ಕ್ಷೀರಸಾಗರ ಸಂಜಾತೋ ವಿಷ್ಣುಪತ್ನಿ ದಯಾಮಯಂ ಲಕ್ಷ್ಮೀ ಸದಾ ಪ್ರಬುದ್ಧಂ ಸರ್ವ ಸಂಪತ್ ಸಮೃದ್ಧಿ.
ನಿಧಾನವಾಗಿ ನೆಮ್ಮದಿಯಾಗಿ ನೋಡ್ತಾ ಇದ್ದೀವಿ. HRV ಅಂತ ಹೇಳಿದ್ರೆ ಹಾರ್ಟ್ ರೇಟ್ ವೇರಿಯೇಷನ್ಸ್ ಗಮನ ಕೊಡ್ತಾ ಇದ್ದೀವಿ. ತುಂಬಾ ಆತ್ಮೀಯವಾಗಿ ಅನುರಾಗವಾಗಿ ನಮ್ಮ ಹೃದಯ ತುಂಬಾ ಆತ್ಮೀಯವಾಗಿದೆ. ಆ ಸ್ಥಾನವನ್ನು ತುಂಬಾ ಅದ್ಭುತವಾಗಿ ಚೈತನ್ಯ ರೂಪದಲ್ಲಿ ಇರೋದ್ರಿಂದ ಇಡೀ ಶರೀರ ಅಮೃತ ತೆಲ್ಲಿವಾಗ ಆಗುತ್ತೆ, ಆಗ್ತಾ ಇದೆ, ಆಗಿದೆ. It is presently we can able to get all kinds of energies. ಪ್ರಸ್ತುತ ಎಲ್ಲಾ ರೀತಿಯಲ್ಲಿ ಶಕ್ತಿಗಳನ್ನು ತಗೊಳ್ತಾ ಇದೀವಿ. ಶರೀರವನ್ನು ಸಂಪತ್ತು ಭರಿತವಾಗಿ ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ನಮ್ಮ ಹೊಟ್ಟೆ ಭಾಗ, ಮುಖ್ಯವಾಗಿ ನಮ್ಮ ಅಂಬ್ಲಿಕಸ್ ಹೊಕ್ಕಳ ಭಾಗದಲ್ಲಿ ಆ ಬ್ರಹ್ಮ ಸರಸ್ವತಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅತ್ಯಂತ ಉನ್ನತ ಸ್ಥಿತಿ, ಸಂಪತ್ ಭರಿತವಾಗಿರುವಂಥದ್ದು, ಸಮೂಲವಾಗಿ ಸಮಗ್ರವಾಗಿ ಸಂಪನ್ಭರಿತವಾಗಿದೆ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅದ್ಭುತವಾದ ಆನಂದಮಯವಾಗಿರುವಂಥದ್ದು. ಆನಂದಭರಿತವಾಗಿದೆ. ಮಹೋನ್ನತವಾದ ಬೆಳಕು ನಮ್ಮ ಶರೀರವನ್ನ ಆವರಿಸಿಕೊಂಡಿದೆ. We are encapsulated. ನಮ್ಮ ಸುತ್ತೂನು ಅದ್ಭುತವಾದ ವಿಶ್ವಶಕ್ತಿ ಇದೆ. ನಮ್ಮ ಬೆಳಕಿನಿಂದ ನಮ್ಗೆ ಗೊತ್ತಾಗ್ತಾ ಇದೆ, ಅಮೋಘವಾಗಿ ಅನಂತವಾಗಿ ಆನಂದಭರಿತವಾಗಿರುವಂತಹ ಈ ಶರೀರವನ್ನು ಮತ್ತಷ್ಟು ಮಗದಷ್ಟು ಆನಂದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಆ ಸರಸ್ವತಿ ದೇವಿ ಬ್ರಹ್ಮ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಶಿವಪಾರ್ವತಿಗಳನ್ನ ಆಹ್ವಾನ ಮಾಡ್ಕೊಳ್ತಾ ಇದೀವಿ. ಶಿವಪಾರ್ವತಿಗಳು ನಮ್ಮ ಶರೀರವನ್ನು ತುಂಬಾ ಆತ್ಮೀಯವಾಗಿ ನೋಡ್ತಾ ಇದ್ದಾರೆ. ನಿಧಾನವಾಗಿ ನೆಮ್ಮದಿಯಾಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಪಾರ್ವತಿ ನಿಧಾನವಾಗಿ ನೆಮ್ಮದಿಯಾಗಿ ಆನಂದವಾಗಿ
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಎಲ್ಲಾ ರೀತಿಯಲ್ಲಿ ಅದ್ಭುತವಾದ ಆನಂದಮಯವಾಗಿರುವಂತ ಜೀವನ ಕೊಟ್ಟಿರೋದಕ್ಕೆ ನಾವು ನಮ್ಮ ಎಲ್ಲಾ ರೀತಿ ದೈವಗಳಿಗೆ ಆನಂದಭರಿತವಾಗಿರೋ ಶರೀರ ಕೊಟ್ಟಿರುವಂತ ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿ, ನಮ್ಮ ಸಹಚರ ಬೃಂದ ಎಲ್ಲದಕ್ಕೂ ಕೃತಜ್ಞತಾಪೂರ್ವಕವಾಗಿ ನಮನಗಳನ್ನು ಹೇಳ್ತಾ ಮತ್ತೊಂದು ಸತಿ ನಮ್ಮ ಶರೀರದಲ್ಲಿರುವಂತ ಪ್ರತಿ ಅವಯವನ್ನು ಸದೃಢವಾಗಿ ಸಮರ್ಪವಾಗಿ ಇಡ್ತಾ ಇರುವಂತ ನಮ್ಮ ಮಾಸ್ಟರ್ಸ್ಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದೀವಿ. ಆನಂದಮಯವಾದ ಜೀವನ ಅಜಪ ಜಪ ಎರಡು ರೀತಿನಲ್ಲಿ ನಾವು ಧ್ಯಾನ ಮಾಡ್ತಾ ಇದೀವಿ. ಅಜಪ ಅಂತ ಹೇಳಿದ್ರೆ ಮೌನವಾಗಿ, ಜಪ ಅಂತ ಹೇಳಿದ್ರೆ ಮಂತ್ರ ತಂತ್ರ ಯಂತ್ರಗಳನ್ನ ಎಲ್ಲದನ್ನು ಸೇರಿ ಮಾಡ್ಕೊಳ್ತಾ ಇದೀವಿ. ಮಾಡೋದರಿಂದ ನಮ್ಮ ಶರೀರ ಸದೃಢವಾಗ್ತಾ ಇದೆ. ಈ ಸದೃಢತವನ್ನು ಮತ್ತಷ್ಟು ಹೆಚ್ಚಿಸಲಿ we are encouraging our body to attract more and more energy from the universe. ಅಖಂಡವಾದ ಅಂಡಾಂಡದಿಂದ ಈ ಪಿಂಡಾಂಡ ಶರೀರಕ್ಕೆ ಬ್ರಹ್ಮಾಂಡವಾಗಿ ಮಾಡೋದಷ್ಟು ಶಕ್ತಿ ಧಾರಾಳವಾಗಿ ಹೇರಾಳವಾಗಿ ಬರ್ತಾ ಇದೆ. We can able to attract more and more energy through our body attractions. We are thoroughly enjoying our body attractions. Each and every organ of our body have its own specific reasons to deliver. ನಮ್ಮ ಶರೀರದಲ್ಲಿರುವಂತಹ ಪ್ರತಿಯೊಂದು ಕಣಾನು ಅದರದ್ದೇ ಆದ ನಿರ್ದಿಷ್ಟವಾಗಿ, ಪ್ರತಿಯೊಂದು ಅಂಗ ಅದರದ್ದೇ ಆದ ಒಂದು ಕಾರ್ಯ ಸಫಲಿತವಾಗಿರೋದ್ರಿಂದ ನಮ್ಮ ಶರೀರ ಸದೃಢವಾಗಿದೆ. ಪ್ರತಿಯೊಂದು ಕಣಾನು ಪ್ರತಿಯೊಂದು ಅವಯವನು ಶಕ್ತಿಭರಿತವಾಗಿ ಸದೃಢವಾಗಿರಬೇಕು ಅಂತೇಳಿ ನಮ್ಮ ಈ ಪ್ರಾರ್ಥನೆಯನ್ನು ಆ ವಿಶ್ವಶಕ್ತಿ ಸದೃಢಗೊಳಿಸ್ತಾ ಇದೆ. We are entangling universe with more powers, more energies, abundantly well connected with universe. Universe is ready to deliver all kinds of energies to each and every part or cell of our body. ಪ್ರತಿಯೊಂದು ಕ್ಷಣಾನು, ಪ್ರತಿಯೊಂದು ಕಣಾನು, ಪ್ರತಿಯೊಂದು ಅವಯವವನ್ನು ಸದೃಢವಾಗಿ ಸಮರ್ಪಕವಾಗಿ ಸಮಗ್ರವಾಗಿ ಸಂಪೂರ್ಣ ಮಾಹಿತಿನಿಂದ ಪ್ರತಿಯೊಂದು ನಮ್ಮ ಶರೀರದಲ್ಲಿದೆ. We are observing. Observation is key and essential one. ನಾವು ಸಾಕ್ಷಿಭೂತರಾಗಿರೋದು ತುಂಬಾ ಉತ್ತಮ ಮತ್ತು ಬೇಕಾಗಿರುವಂಥದ್ದು.
ನಾವು ಪ್ರತಿಯೊಬ್ಬರಿನಲ್ಲಿ ನೋಡ್ತಾ ಇರೋದು ಕಾಂತಿ, ಬೆಳಕು. ಆ ಬೆಳಕನ್ನು ಸಂಪೂರ್ಣವಾಗಿ ಸದ್ವಿನಿಯೋಗ ಮಾಡ್ಕೊಳ್ತಾ ಇದೀವಿ. ಅತ್ಯಂತ ಉನ್ನತ ಸ್ಥಿತಿ, ಪರಮೋನ್ನತ ಸ್ಥಿತಿ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಆ ಪ್ರಯತ್ನದಲ್ಲಿ ಸಫಲರಾಗಿರುವಂತ ಆ ದಿವ್ಯ ಶಕ್ತಿ, ಅಮೂಲ್ಯವಾದ ಶಕ್ತಿ ನಮ್ಮಲ್ಲಿ ಉಳಿಸ್ಕೊಳ್ತಾ ಇದೀವಿ. ಆನಂದಭರಿತವಾಗಿರುವಂತ ಶರೀರನ ಗಮನ ಕೊಡ್ತಾ ಇದೀವಿ. We know that our body is full of energy. ನಮ್ಮ ಶರೀರ ಸಂಪೂರ್ಣವಾದ ಶಕ್ತಿ ಭರಿತವಾಗಿದೆ. ಅದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. We are always aware that our body is full of energy. ನಮ್ಮ ಧ್ಯಾನ ಪದ್ಧತಿನಲ್ಲಿ ನಾವು ಅವಲಂಬನೆ ಮಾಡಿರುವಂತ ಪ್ರತಿಯೊಂದು ಕ್ರಿಯೆಯಿಂದ ನಮ್ಮ ಶರೀರ ತುಂಬಾ ಶಕ್ತಿ ಭರಿತವಾಗಿದೆ. ಮತ್ತಷ್ಟು ಶಕ್ತಿ ಭರಿತವಾಗುವುದಕ್ಕೆ ಮತ್ತಷ್ಟು ಮಗದಷ್ಟು ಶಕ್ತಿಯುತ ಆಗೋದಕ್ಕೆ ಪ್ರತಿ ಒಳಗಡೆ ಹೋಗ್ತಾ ಇದೀವಿ. ಪ್ರಕೃತಿನಲ್ಲಿ ಮಿಲನ ಆಗಿದ್ದಾಗ ನಮ್ಮ ಶರೀರ ಸಂಪೂರ್ಣವಾದ ಸಮಗ್ರವಾಗಿರುವಂತ ಸಾನುಕೂಲ ಆಗುವಂತ ಪರಿಸ್ಥಿತಿಗಳನ್ನ ಪಕ್ಷಿಗಳ ಜೊತೆಯಲ್ಲಿ ಅವಿನಾಭಾವ ಸಂಬಂಧಗಳು, ಅದ್ರ ಭಾಷೆ ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿದ್ರು ಮಾಡಿಲ್ಲ ಅಂತ ಹೇಳಿದ್ರು ಅವು ಕೊಡುವಂತ ಸಂತೋಷವನ್ನು ಅನುಭವಿಸ್ತಾ ಇದೀವಿ. ಪ್ರತಿಯೊಂದೂ ಶಕ್ತಿಭರಿತವಾಗಿರುತ್ತೆ. ಮುಖ್ಯವಾಗಿ ಪ್ರಕೃತಿನಲ್ಲಿ ಇರುವಂತ ಪಕ್ಷಿ ಪ್ರಾಣಿಗಳಿಗೂ ಸ್ವತಂತ್ರ ಆನಂದ ತೃಪ್ತಿ ಅನ್ನೋದಿರುತ್ತೆ.
ಆನಂದಭರಿತವಾಗಿದೆ, ಮಹೋನ್ನತವಾದ ಸ್ಥಿತಿ, ಅತ್ಯಂತ ಉನ್ನತವಾಗಿ ಆನಂದಭರಿತವಾಗಿ ನಮ್ಮ ಶರೀರವನ್ನು ಮತ್ತಷ್ಟು ಜಾಗೃತ ಸ್ಥಿತಿ, ಮಗದಷ್ಟು ಜಾಗೃತ ಸ್ಥಿತಿ, ನಮ್ಮ ಶಕ್ತಿ ವಲಯಗಳನ್ನ ಅಧಿಕ ಮಾಡ್ಕೊಳ್ತಾ ಇದೀವಿ. ಶಕ್ತಿ ವಲಯಗಳನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮತ್ತಷ್ಟು ಮಗದಷ್ಟು ಆನಂದ. We are increasing our energy. We are getting direct connectivity with the universe. ಆ ಪ್ರಕೃತಿ ನಮ್ಗೆ ನಿಯಮಬದ್ಧವಾಗಿ ಸಂಪೂರ್ಣವಾದ ಸಹಕಾರ ಕೊಡ್ತಾ ಇದೆ. ನಮ್ಮ ಬೆನ್ನು, ನಮ್ಮ ಕತ್ತು, ನಮ್ಮ ತಲೆ ಎಲ್ಲಾನು ನೇರ ಇರೋದನ್ನು ಜಾಗೃತ ಸ್ಥಿತಿಯಿಂದ ಗಮನ ಕೊಡ್ತಾ, ಜಾಗೃತಿನಿಂದ ನಾವು ಜಾಗೃತರಾಗಿ we are consciously permitting energy to our each and every cell of our body, with awaken of each and every cell of our body. We are more engaged with each and every cell of our body. We are well awakened. ತುಂಬಾ ಅದ್ಭುತವಾಗಿ ಆನಂದವಾಗಿ ಸದ್ಭಕ್ತಿನಿಂದ ಸಂಪೂರ್ಣವಾದ ಶರೀರವನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ತಾ ಇದೀವಿ. ನಮ್ಮ ಮೆದುಳನ್ನು ಆಲ್ಫಾ ಸ್ಟೇಟಸ್ ನಿಂದ ಡೆಲ್ಟಾ ಸ್ಟೇಟಸ್ ಕರ್ಕೊಂಡು ಹೋಗಿದೀವಿ. ನಮ್ಮ ಬ್ರೈನ್ ವೇವ್ಸ್ ನಮ್ಮ ಶರೀರದಲ್ಲಿ ಬರ್ತಾ ಇರುವಂತ ಪ್ರತಿಯೊಂದು ಶಕ್ತಿ ಸಮರ್ಪಕವಾಗಿದೆ, ಸದೃಢವಾಗಿದೆ. ಅಮೋಘವಾಗಿರುವಂತಹ ಪ್ರಕೃತಿನಲ್ಲಿ ಆ ಪಕ್ಷಿಗಳ ಕಲರವದಿಂದ ನಮ್ಮ ಶರೀರ ಶಕ್ತಿ ಮತ್ತಷ್ಟು ಜಾಗೃತಗೊಳಿಸಿದೆ, ಗೆಳಿಸಿದೆ. ನಮ್ದು ಎಲ್ಲರಿಗೂ ಜೋಡಣೆ ಮಾಡಿ ಆ ವಿಶ್ವಶಕ್ತಿ ಮತ್ತು ಅಶ್ವಿನಿ ಮೇಡಮ್, ರಂಗನಾಥ್ ಸರ್ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತಾ ಪೂರ್ವಕವಾಗಿ ಮತ್ತೊಂದು ಸತಿ ನಮ್ಮ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀವಿ. ಪ್ರತಿ ಮಾಸ್ಟರ್ಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳೊಂದಿಗೆ ಇವತ್ತು ಈ ಧ್ಯಾನ ಪದ್ಧತಿಯನ್ನು ಮುಗಿಸೋಕ್ಕಿಂತ ಮುಂಚೆ ನಮ್ಮ ಶರೀರವನ್ನು ಒಂದು ಸತಿ ಜಾಗೃತ ಸ್ಥಿತಿ ಕದಲಿಸಿ, ಜಸ್ಟ್ ಮೂವ್ ಯುವರ್ ಬಾಡಿ, ಅಂಡ್ ರಬ್ ಯುವರ್ ಹ್ಯಾಂಡ್ಸ್. ಎರಡು ಕೈಗಳನ್ನು ಉಜ್ಜಿ, ಎರಡು ಕಣ್ಣುಗಳು, ಹಣೆ ಭಾಗ, ಮುಖ, ಕಿವಿಗಳು, ಗಲ್ಲದ ಭಾಗ, ಕತ್ತು, ಭುಜಗಳನ್ನು ಒರೆಸಿ ನಿಧಾನವಾಗಿ ದೀರ್ಘವಾದ ಶ್ವಾಸ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರ ದರ್ಶನಂ. Thank you very much, each and everyone. We love to be associated with more and more meditations.